ಈಗ ಮಸಾಲ ವಡೆ ಹೌದು ಸರ್. ಶುರು ಮಾಡೋಣ ಸರ್. ಹೇಗೆ ಶುರು ಮಾಡ್ತಾ ಹೇಳಿ ಸರ್. ಈಗ ನಾನು ಮೊದಲಿಗೆ ಮಸಾಲ ವಡೆ ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತೀನಿ, ಯಾಕಂದ್ರೆ ಸಣ್ಣ ಸಣ್ಣ ಹೋಟ್ಲು ಇರ್ತಾರೆ, ಅವ್ರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಒಂದು 3/4 kg ಹಾಕೊಳ್ತೀನಿ, ಸಾಕಾಗುತ್ತೆ ಸರ್. ಮನೆ ಅಳತೆ ಮನೆ ಅಳತೆನೂ ಆಗ್ಬೇಕು, ಸಣ್ಣ ಸಣ್ಣ ಹೋಟೆಲ್ಗೂ ಆಗ್ಬೇಕು, ಇವ್ರಿಗೂ ಅನುಕೂಲ ಆಗ್ಲಿ ಅನ್ನೋ ಥರ ಮಾಡ್ಕೊಡ್ತೀನಿ. ಈಗ ಮೊದಲಿಗೆ ಸರ್ ನಾನು ಕಡಲೆಬೇಳೆ ಇದನ್ನ ನಾನು ನೆನೆ ಹಾಕಿದ್ದೇನೆ ಸರ್. ಕಡಲೆ ಇದು 4 to 5 hours ನೆನೆದಿದೆ ಸರ್. ಈಗ 4 ರಿಂದ 5 hours ಮಿನಿಮಮ್ ನೆನಿಬೇಕು. ಕಡಲೆಬೇಳೆ ಎಷ್ಟಿದೆ ಸರ್ ಇದು? ಇದೊಂದು 3/4 kg ಹಾಕೊಳ್ತೀನಿ ಸರ್. ಇದು ಕನಿಷ್ಠ 4 ರಿಂದ 5 hours ನೆಂದಿದೆ ಇದು ಕಡಲೆಬೇಳೆ. ನೋಡಿ ಈ ಮಟ್ಟಿಗೆ ಸ್ವಲ್ಪ ದಪ್ಪ ಆಗುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಮಿನಿಮಮ್ ನಮ್ಗೆ 4 ರಿಂದ 5 hours ನೆನೆಲೇಬೇಕು ಸರ್ ಇದು. ನಾವು ಏನ್ ಮಾಡ್ತೀವಿ, ನಾವು ನಾರ್ಮಲಿ ನೈಟ್ ನೆನೆ ಹಾಕ್ಬಿಡ್ತೀವಿ. 9-10 ಗಂಟೆಗೆ ಮಲ್ಕೊಬೇಕಾದ್ರೆ ಬೆಳಗ್ಗೆ 4 ಗಂಟೆಗೆಲ್ಲ ಪ್ರೊಸೆಸ್ ಶುರು ಮಾಡ್ತೀವಿ. ಹೆಚ್ಚಿನಿಂದ ಏನು ತೊಂದರೆ ಇಲ್ಲ ಸರ್. ಒಂದು 7-8 hours ನೆಂದ್ರೆ ಮಿನಿಮಮ್ ನಮ್ 4 ರಿಂದ 5 hours ಅದು ನೆನಿಬೇಕು ಸರ್ ಇದು. ನೆಕ್ಸ್ಟ್ ಈಗ ನಾನು ಇದನ್ನು ಚೆನ್ನಾಗಿ 3 ಸಲ 3 ರಿಂದ 4 ಸಲ ಚೆನ್ನಾಗಿ ತೊಳ್ಕೊಬೇಕು ಸರ್. ಈಗ ನಾವು ಇದು ಸೋರಾಕಿದ್ದೀವಿ, ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ. ಯಾಕಂದ್ರೆ ನೀರು ಒಂದು ಚೂರು ಇರಬಾರ್ದು, ಇದರಲ್ಲಿ ಫುಲ್ ಡ್ರೈ ಆಗ್ಬೇಕು. ಯಾಕಂದ್ರೆ ಗ್ರೈಂಡರ್ ಸ್ವಲ್ಪ ತೆಳುವಾಗಿ ನೀರಾದ್ರೆ ಮಸಾಲ ವಡೆ ಬರಲ್ಲ ಸರ್, ತೆಳು ಆಗ್ಬಿಡುತ್ತೆ. ಸೊ ಇದನ್ನ 10 ನಿಮಿಷ ಬಿಡೋಣ ಸರ್. 10 ನಿಮಿಷ ಬಿಡ, ಅದು ನೀರೆಲ್ಲ ಚೆನ್ನಾಗಿ ಫಿಲ್ಟರ್ ಆಗ್ಬೇಕು. ಓಕೆ ಡನ್ ಸರ್. ಈಗ ಮಸಾಲ ವಡೆ ರುಬ್ಬೋ ಅಂತ ಅದಕ್ಕೆ ಬಂದಿದೆ ಸರ್. ಈಗ ಮತ್ತು ಕಡಲೆಬೇಳೆನ ನಾವು ನೆನ್ಸ್ಕೊಂಡಿದ್ದಾಯ್ತು, ಅದನ್ನ ಸೋರಾಕಿದ್ದಾಯ್ತು, ಈಗ ರೆಡಿ ಇದೆ ಗ್ರೈಂಡ್ ಮಾಡ್ಲಿಕ್ಕೆ. ಇದಕ್ಕೆ ರುಬ್ಬೋದಕ್ಕೆ ಬೇಕಾಗುವಂಥ ಪದಾರ್ಥಗಳು ಸ್ವಲ್ಪ ಚಕ್ಕೆ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ. ಇದನ್ನ ಇಷ್ಟನ್ನು ಕ್ರಮಬದ್ಧವಾಗಿ ನಾನು ಹೇಳ್ಕೊಡ್ತೀನಿ ಹೇಗೆ ಯಾವಾಗ ಹಾಕ್ಬೇಕಂತ ಗ್ರೈಂಡ್ ಮಾಡೋದು. ಸರ್ ಈಗ ನಾವು ಒಂದು 3 ಇಂಚಷ್ಟು ಶುಂಠಿ ಹಾಕೋಣ ಸರ್ ಮೊದಲು. 3 ಇಂಚ್. ಸ್ವಲ್ಪ ಚಕ್ಕೆ 2-3 ಪೀಸು, ಮತ್ತೆ ಬೆಳ್ಳುಳ್ಳಿ ಬಂದು ಒಂದು 30 ಗ್ರಾಮ್ ಅಷ್ಟು, ಒಂದು 15 ರಿಂದ 20 ಹಸಿಮೆಣಸಿನಕಾಯಿ. ಇಷ್ಟನ್ನ ಗ್ರೈಂಡರ್ಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಫಸ್ಟ್ ಅದು ಸ್ವಲ್ಪ ನೈಸ್ ಆಗ್ಬಿಡ್ಲಾ. ಮತ್ತೆ ಒಂದಂದ್ರೆ ಇದಕ್ಕೆ ಒಂದು ಚೂರು ನೀರು ಸೋಕಿಸ್ಬಾರ್ದು. ನೀರು ಕಡಲೆಬೇಳೆಯಲ್ಲಿ ಏನ್ ನೀರಿರುತ್ತೆ ಅದೇ ನೀರು ಸಾಕು. ಮತ್ತೆ ನಾವು ನೀರು ಹಾಕುವಂತ ನೆಸರಿ ಬೇಡ ಸರ್. ನೀರು ಬೇಡ. ಇದು ಯಾವ ತರ ಆಗ್ಬೇಕು ಅನ್ನೋದು ಆಮೇಲೆ ನೋಡ್ಬೇಡ. ಸ್ವಲ್ಪ ನೈಸ್ ಹಾಕ್ಬಿಡಿ ಸರ್, ಅವಾಗ ನಾ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ಹಾಕೋಣ ಸರ್. ಈಗ ನೈಸ್ ಆಯ್ತಲ್ಲ ಸರ್? ನೈಸ್ ಆಯ್ತು. ಕಡಲೆಬೇಳೆ ಹಾಕೋಣ ಸರ್. ಗ್ರೈಂಡರಲ್ಲಿ ಈ ಕಡಲೆಬೇಳೆ ರುಬ್ಬುವಂಥದ್ದು ಒಂದು ಕ್ರಮ ಬಯಸ್ತದೆ ಸರ್. ಇದ್ರಲ್ಲಿ ಏನಾದ್ರೆ ಸ್ವಲ್ಪ ತರಿಯಾದ್ರೂ ವಡೆ ಬರಲ್ಲ, ಸ್ವಲ್ಪ ನೈಸಾರು ಕೂಡ ವಡೆ ಹೋಯ್ತು ಸರ್. ಅದು ಒಂದು ಮೆಥಡ್ ಇದೆ, ಮೆಥಡ್ ನಿಮ್ಗೆ ತೋರಿಸ್ಕೊಡ್ತೀನಿ. ಆ ಮೆಥಡ್ ಬಂದ ಕರೆಕ್ಟ್ ಆಗಿ ಗ್ರೈಂಡರ್ ತೆಗೆದುಬಿಡ್ಬೇಕು ಸರ್. ಹೌದಾ? ಕೇವಲ ಒಂದು 5 ರಿಂದ 10 ನಿಮಿಷ, 7 ನಿಮಿಷ 8 ನಿಮಿಷ ಸಾಕು ಗ್ರೈಂಡ್ ಮಾಡ್ಲಿಕ್ಕೆ. ಸೊ ಆ ಮೆಥಡ್ ಬಹಳ ಇಂಪಾರ್ಟೆಂಟ್. ಅದು ಒಂದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಟೈಪ್ ಬಂದಾಗ ಅದು ಎತ್ಕೊಬೇಕು ಕಡಲೆಬೇಳೆ ಅನ್ನೋದು. ಸೊ ಇಲ್ಲಿ ಗೊತ್ತಾಗುತ್ತೆ. ನೀವು ಮಾಡ್ತಾನೆ ಇರ್ಬೇಕು ಸರ್ ಕೈ. ಸರ್ ಅದೆಲ್ಲ ಅದೇನಾಗುತ್ತೆ, ಒಂದ್ ಕಡೆ ಹಾಗೆ ಉಳ್ಕೊಂಡ್ಬಿಡುತ್ತೆ, ಒಂದ್ ಕಡೆ ಇದಾಗಲ್ಲ. ಲೈವ್ ಆಗಿ ಕಂಟಿನ್ಯೂಸ್ ಇಟ್ಟಿದ್ದೀವಿ ಗ್ರೈಂಡಿಂಗ್. ನೋಡಿ ಇವಾಗ ಅದಕ್ಕೆ ಬರ್ತಾ ಇದೆ. ನೋಡಿ ಈ ಮೆಥಡ್ ಇರ್ಬೇಕು ಸರ್. ಇದಕ್ಕಿಂತ ಜಾಸ್ತಿ ತೆಳು ಆದ್ರೂ ಕಷ್ಟ, ಜಾಸ್ತಿ ತರಿದ್ರೂ ಬರಲ್ಲ. ಕರೆಕ್ಟ್ ಮೆಥಡ್ ಇದು ಸರ್. ಇಷ್ಟು ಬಿಡ್ಬೇಕು, ಕಾಯ್ಬೇಕು ನಾವು. ಹೌದು ಸರ್. ಅದು ತುಂಬಾ ಬೇಗನೆ ತಗೊಂಡ್ಬಿಡ್ಬೇಕು, ಜಾಸ್ತಿ ಲೇಟ್ ಆಗ್ಬಿಟ್ಟು ತೆಳು ಆಗ್ಬಿಡುತ್ತೆ. ತಗೊಂಡ್ಬಿಡ್ತೀರಾ? ತಗೊಂಡ್ಬಿಡ ಸರ್. ಸರ್ ಇವಾಗ ಇದು ಕರಿಬೇವು ಮತ್ತು ಸಬ್ಬಸಿಗೆ ಅಲ್ಲ, ನಿಮ್ಮ ಹತ್ರ ಇರಲಿ. ನೀವು ಶೂಟ್ ಮಾಡ್ಬೇಕಾದ್ರೆ ಅದು ಇದು ಮಾಡ್ಬೇಕು ಸರ್. ಸ್ಟಾರ್ಟ್ ಮಾಡೋಣ ಸರ್. ಇವಾಗ ಸರ್ ಬಂತು ರುಬ್ಬಿರುವಂತ ಕಡಲೆ ಹಿಟ್ಟು ರೆಡಿ ಆಗಿದೆ. ಈಗ ಇದಕ್ಕೆ ನಾನು 4 ರಿಂದ 5 ಗೆಡ್ಡೆ ಒಂದು ಈರುಳ್ಳಿ ತಗೊಳ್ತೀನಿ ಸರ್. ಆ ಈರುಳ್ಳಿನ ಅಷ್ಟು ರೆಡಿ ಮಾಡಿಕೊಂಡಿದ್ದೀನಿ. ಈರುಳ್ಳಿ ರೆಡಿ ಇದೆ. ಮತ್ತೆ ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಕರಿಬೇವಿನ ಸೊಪ್ಪು, ಇದನ್ನ 3 ಮಿಕ್ಸ್ ಮಾಡ್ಕೊಳ್ತೀನಿ ಸರ್. ಎಷ್ಟು ಸಬ್ಬಕ್ಕಿ ಸೊಪ್ಪು ಬಂದು ಒಂದು ಅರ್ಧ ಕಟ್ ಹಾಕೊಂಡಿದ್ದೀನಿ.
ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಂ ಕರಿಬೇವಿನ ಸೊಪ್ಪು ಒಂದು 8ರಿಂದ 10 ಇದನ್ನು ಈ ಸಣ್ಣದಾಗಿ ಹಚ್ಚಿ ಹಾಕೊಂಡಿದ್ದೀನಿ. ಒಂದು 4ರಿಂದ 5 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ತೀನಿ. ಈ ಮೆಥಡಲ್ಲಿ ಹಚ್ಕೊಬೇಕು ಸಣ್ಣಗೆ. ತುಂಬ ದಪ್ಪ ಆದರೆ ಏನಾಗುತ್ತೆ, ನಾವು ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಈ ಮೆಥಡ್ ಸಾಕು ಸರ್. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀವಿ ಸರ್. ಈಗ ರೈಟ್ ಸರ್. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀವಿ. ಇದಕ್ಕೆ ಯಾವುದೇ ಥರ ನೀರು ಮಿಕ್ಸ್ ಮಾಡುವಂಥ ಎಲ್ಲ ಅವಕಾಶ. ಅದು ಹೇಳಿದ್ರಿ ನೀವು, ಕಡಲೆಬೇಳೆದೆ ನೀರು. ಹೌದು ಸರ್. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದು. ಇದು ಒಂದು ಒಳ್ಳೆ ಹದ ಸರ್. ಈ ಅದಕ್ಕಿಂತ ತಿಳುವಾದ್ರೂ ಕೂಡ ನಿಮಗೆ ಒಡೆ ಬರಲ್ಲ. ಹೌದೌದು. ತಿಳುವಾದ್ರೆ ನಿಮಗೆ ಅಲ್ಲಿ ಇದರಲ್ಲಿ ಏನಾಗುತ್ತೆ, ಬೇಯಿಸ್ಬೇಕಾದ್ರೆ ಎಣ್ಣೆ ಕುಡಿಯೋದು ಆ ಥರ ಎಲ್ಲ ಆಗುತ್ತೆ. ಇದು ಕರೆಕ್ಟ್ ಮೆಥಡ್ ಇದೆ. ಕರೆಕ್ಟ್. ಈಗ ಅಬಡ ಜಬಡ ಅಂತಾರೆ. ಹಾಂ ಸರ್. ಮೊನ್ನೆ ಕಾಮ್ ಡೌನ್ ಕೆಫೆಯಲ್ಲಿ ಸುಷ್ಮಾ ಮೇಡಮ್ ಒಳಕಲ್ ಚಿತ್ರನ ತೋರಿಸಿದ್ರು. ಅವ್ರು ಹೇಳ್ತಾ ಇದ್ರು ಅಬಡ ಜಬಡ. ಎಸ್ ನೋಡಿದೆ ಸರ್, ಅದು ಚೆನ್ನಾಗಿ ನೋಡಿದೆ ಕೂಡ ಅದನ್ನು. ಈ ಥರ ಉಂಡೆ ಕಟ್ಕೊಂಡು ಇಡ್ಬೇಕು ಸರ್ ಇದು. ಇದು ಈಸಿ ಮೆಥಡ್. ಯಾಕಂದ್ರೆ ನಮಗೆಲ್ಲ ಪ್ರಾಕ್ಟೀಸ್ ಇರುತ್ತೆ, ಡೈರೆಕ್ಟ್ ನಾವು ಬಾಣ್ಲಿಗೆ ಹಾಕ್ಬಿಡ್ತೀವಿ. ಹೌದೌದು. ಮನೇಲಿ ಕೆಲವರು ಪ್ರಾಕ್ಟೀಸ್ ಇರಲ್ಲ, ಈ ಥರ ಉಂಡೆ ಕಟ್ಕೊಂಡ್ರೆ ಈಸಿ ಆಗುತ್ತೆ. ಒಂದೇ ಥರ ಬರುತ್ತೆ, ಒಂದೇ ಸೈಜ್ ಬರುತ್ತೆ. ಈಗ ಇದು ಮಾಡ್ಕೊಂಡಿರೋ ಅಳತೆ ಇದೆ ಸರ್. ಹಾಂ ಎಷ್ಟು ವಡೆ ಆಗ್ತಾವೆ ಸರ್ ಇದ್ರಾಗ? ಸರ್, ಇದರಲ್ಲಿ ನಾವು 1 kgಗೆ ಒಂದು 50ರಿಂದ 60 ವಡೆ ತನಕ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. 1 kg ಲೆಕ್ಕಕ್ಕೆ. 50ರಿಂದ 60 ವಡೆ ಸೈಜ್. ಈ ಸೈಜ್ನಲ್ಲಿ ನೋಡಿ, ಈ ಸೈಜಲ್ಲಿ ಈಗ ಒಂದು 40 ಆದ್ರೂ ಆಗ್ತವೆ ಇವತ್ತು. ಇಲ್ಲ ಜಾಸ್ತಿ ಆಗುತ್ತೆ. ಈಗ ನಾವು 3/4 kg 40 ಮೇಲೆ ಆಗುತ್ತೆ. ಹೌದೌದು. ಈ ಮಸಾಲೆ ವಡೆ ಒಂದು ವಿಶೇಷ ಏನಂತ ಸರ್, ನೀವು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಈ ಮಸಾಲೆ ವಡೆ ಬಿಸಿ ಬಿಸಿ ಮಾಡ್ಕೊಂಡು ಸ್ವಲ್ಪ ಕಾಫಿಗೆ ಒಂಚೂರು ಸಕ್ಕರೆ ಮುಂದೆ ಮಾಡ್ಕೊಂಡು 2 ಕಾಂಬಿನೇಷನ್ ತಗೊಳ್ತಾರೆ ಸರ್. ನೀವು 5 ವಡೆ ತಿನ್ನೋರ್ಬೇಕಾದ್ರೆ 10 ವಡೆ ತಿಂತೀರ ನೀವು. ಸ್ವಲ್ಪ ಸಕ್ಕರೆ ಅಥವಾ ಟೀಗೆ 1-2 ಸಕ್ಕರೆ ಮುಂದೆ ಇರಬೇಕು. ಅದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಸರ್ ಇದು. ಮತ್ತೆ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಇದು. ಹೌದೌದು. ನೀವು ಸ್ನ್ಯಾಕ್ಸ್ ತರ ಸಾಯಂಕಾಲ ಮಾಡಕ್ಕೆ ಹೋಗ್ಬೇಕಾದ್ರೆ ಕಾಫಿಗೆ ಅಥವಾ ಟೀಗೆ ಸ್ವಲ್ಪ ಸಕ್ಕರೆ ಒಂದು ಚೂರು ಮುಂದೆ ಇರಲಿ ಸರ್, ಮಜಾ ಬರುತ್ತೆ. ಆಮೇಲೆ ಯಾವುದೇ ಒಂದು ತಿಂಡಿ ಇರಲಿ, ಅದ್ರ ಜೊತೆಗೆ ಒಂದು ವಡ ಇದ್ರೆ ಮಸಾಲಾ ವಡೆ, ಅದು ಆ ಪ್ಲೇಟ್ಗೆ ಒಂದು ಶೋಭೆ. ಮೆರುಗು ಸರ್. ಕರೆಕ್ಟ್ ಸರ್. ಅದಕ್ಕೆ ಮಸಾಲಾ ವಡೆ ಎಷ್ಟು ಇಷ್ಟಪಡ್ತೀವಿ ನಾವು ಸರ್. ಈಗ ವಡೆ ಹಾಕೋಣ ಸರ್. ವಡೆ ಹಾಕ್ಬಿಡೋಣ ಸರ್. ಇಷ್ಟು ಮಾಡ್ಕೊಂಡಿದ್ವಿ, ಈಗ ಈ ವಡೆ ಹಾಕ್ಬಿಡೋಣ. ಓಕೆ. ಮಸಾಲೆ ವಡೆನ ಯಾವತ್ತೂ ನಾವು ಸಣ್ಣ ಕವನೆಲ್ಲ ಹಾಕೊಬೇಕು ಸರ್. ಜಾಸ್ತಿ ಉರಿ ಬಂದ್ರೆ ಏನಾಗುತ್ತೆ, ಒಳಗಡೆ ಬೇಯಲ್ಲ, ಅದು ಹಂಗೆ ಒಳಗಡೆ ಆಗಿ ಹೋಗ್ಬಿಡುತ್ತೆ. ಸಣ್ಣ ಕವನಲ್ಲಿ ಬೇಯಬೇಕು ಮಸಾಲೆ ವಡೆ ಯಾವತ್ತು. ಇವಾಗ ಇದು ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ನೋಡಿ, ನಾವು ಒಂದು ಹಿಟ್ಟು ತಗೊಂಡು ಈ ಶೇಪ್ನಲ್ಲಿ ನಾವು ಹಾಕ್ಬಿಟ್ಟು ಎಣ್ಣೆಗೆ ಹಾಕ್ಬೇಕು. ಸ್ವಲ್ಪ ಕೈನ ನೀರಿನ ಹಚ್ಕೊಂಡು ಏನಾಗುತ್ತೆ, ಕ್ಲೀನಾಗಿ ಬರ್ತೈತೆ ಅದು. ನೋಡಿ ಈ ಥರ ಈ ಶೇಪಲ್ಲಿ ಬರುತ್ತೆ. ಸರ್, ಇದು ಇನ್ನೂ ಬ್ರೌನ್ ಕಲರ್ ಬರಬೇಕು. ಒಂದು ಬ್ರೌನ್ ಕಲರ್ ಬರೋ ತನಕ ಬೇಯಿಸೋಣ ಸರ್. ಇನ್ನೊಂದು 2-3 ನಿಮಿಷ ಮೇಲೆ ತಗೊಳುತ್ತೆ ಅದು. ಓಕೆ ಸರ್. ಹಾಂ ಸರ್, ಈಗ ರೆಡಿಯಾಗಿ ತೆಗೆದುಕೊಳ್ಳೋಣ ಸರ್. ಈಗ ಸರ್ ಮಸಾಲೆ ವಡೆ ರೆಡಿ ಇದೆ. ಮಸಾಲೆ ವಡೆ ರೆಡಿ ಈ ಕಲರ್ ಬರಬೇಕು ಅಲ್ಲ ಸರ್? ಹಾಂ ಸರ್. ವಾವ್.